Hello students. So in the last class we were discussing theories of acids and bases. Under ionic equilibrium we discussed the first theory, isn't it? That is Arrhenius theory of acid and base. So what is Arrhenius acid? Arrhenius acid, it is a substance when dissolved in a water it produces H plus ion. Whereas Arrhenius base, it is a substance when dissolved in a water it should produce OH minus ion, isn't it? Then we studied the second theory, that is Bronsted-Lowry theory of acid and bases, which theory is also known as a proton transfer theory. So in the last session I took one example for Bronsted acid as well as base, that is, so I'll write once again, HCl plus H2O. Clear? So I considered HCl as an acid and H2O as a base, isn't it? Now, so what is Bronsted acid? Bronsted acid, it is a substance which donates a proton. So ಯಾವಾಗ ಬ್ರಾನ್ಸ್ಟೆಡ್ ಆಸಿಡ್ ಇರ್ತದ ಅದೇನು ಮಾಡಬೇಕು ಅಂತ ಹೇಳಿದ್ರೆ ಪ್ರೋಟಾನ್ ಅನ್ನು ಅದು ಡೊನೇಟ್ ಮಾಡಬೇಕು. ಪ್ರೋಟಾನ್ ಅಂತ ಹೇಳಿದ್ರೆ ನಥಿಂಗ್ ಬಟ್ H ಪ್ಲಸ್, ಸೊ ಇಟ್ ವಿಲ್ ಡೊನೇಟ್ ಇಟ್ಸ್ ಪ್ರೋಟಾನ್. ಇಲ್ಲಿ HCl ಇಂದ ಪ್ರೋಟಾನ್ H ಪ್ಲಸ್ ಹೋದ್ರೆ ದ ರಿಮೈನಿಂಗ್ ಈಸ್ Cl ಮೈನಸ್ ಪ್ಲಸ್. ವಾಟ್ ಈಸ್ ಬ್ರಾನ್ಸ್ಟೆಡ್ ಬೇಸ್? ಇಟ್ ಈಸ್ ಅ ಸಬ್ಸ್ಟೆನ್ಸ್ ವಿಚ್ accepts a proton. ಇಲ್ಲಿಂದ H plus ಹೋಗಿದೆ ಹೌದಾ? That H plus proton is accepted by a base that is nothing but Bronsted base. So what is Bronsted base? It is a substance which accept a proton. So H2O H plus ಅನ್ನು ತಗೊಳ್ಳೋದು ಹೇಗೆ? ಆಕ್ಸಿಜನ್ ಮೇಲೆ 2 ಲೋನ್ ಪೇರ್ಸ್ ಇಲೆಕ್ಟ್ರಾನ್ಸ್ ಇರ್ತದೆ ಅಂತ ಹೇಳಿದೆ ಹೌದಾ? 4 ಇಲೆಕ್ಟ್ರಾನ್ಸ್ ಇರ್ತದೆ, ಅದರಲ್ಲಿ 2 ಇಲೆಕ್ಟ್ರಾನ್ಸ್ ಈ ಥರ 1 2 3 4 2 ಇಲೆಕ್ಟ್ರಾನ್ಸ್ ಆ H ಪ್ಲಸ್ಗೆ ಕೊಟ್ಟು ಆ ಹೈಡ್ರೋಜನ್ ಅನ್ನು ತಗೊಳ್ಬೇಕು. ಸೊ ಇಟ್ ಬಿಕಮ್ಸ್ H3O plus. Clear? This is the first example I given in the previous class. Now let us consider one more example. Okay. H2O plus ammonia, NH3 is equilibrium symbol. Here I'll consider H2O as acid. In the previous example we took water as a base, isn't it? Now I'll consider this H2O as acid, as an acid. Ammonia, it is a base. Now what is Bronsted acid? ಬ್ರಾನ್ಸ್ಟೆಡ್ ಆಸಿಡ್ ಅಂತ ಹೇಳಿದ್ರೆ ಅದು ಪ್ರೋಟಾನ್ ಅನ್ನು ಕೊಡಬೇಕು ಹೌದಾ? ವಿಚ್ ಡೊನೇಟ್ಸ್ ಅ ಪ್ರೋಟಾನ್. H2O ಅಲ್ಲಿ ಆಕ್ಚುಯಲ್ ಸ್ಟ್ರಕ್ಚರ್ ಹೇಗಿದ್ರದು ಲೈಕ್ ದಿಸ್. ಪ್ರೋಟಾನ್ ಹೋಗ್ಬೇಕು ಹೌದಾ? H2O ಇಂದ ಪ್ರೋಟಾನ್ ಹೋಗಬೇಕು. ಪ್ರೋಟಾನ್ ಅಂತ ಹೇಳಿದ್ರೆ H ಪ್ಲಸ್. ಸೊ ಇಲ್ಲಿ ಯು ಕ್ಯಾನ್ ಸಿ ದೆರ್ ಆರ್ 2 OH ಬಾಂಡ್ಸ್. Now consider only one OH bond. ಈ ಬಾಂಡ್ ಅನ್ನು ಮಾತ್ರ ಕನ್ಸಿಡರ್ ಮಾಡಿ. Here oxygen and hydrogen is present. When compared to hydrogen atom, oxygen is more electronegative. Okay, ಇಲ್ಲಿ ಹೈಡ್ರೋಜನ್ಗೆ ಕಂಪೇರ್ ಮಾಡಿದರೆ ಆಕ್ಸಿಜನ್ ಆಟಮ್ನ ಇಲೆಕ್ಟ್ರೋನೆಗೇಟಿವಿಟಿ ಜಾಸ್ತಿ ಇರ್ತದೆ. ಸೊ ವಾಟ್ ಡಸ್ ಇಟ್ ಮೀನ್? ವಾಟ್ ಈಸ್ ಇಲೆಕ್ಟ್ರೋನೆಗೇಟಿವಿಟಿ? ಇಟ್ ಈಸ್ ಅ ಅಬಿಲಿಟಿ ಆಫ್ ಅನ್ ಎಲಿಮೆಂಟ್ ಟು ಅಟ್ರಾಕ್ಟ್ ದ ಇಲೆಕ್ಟ್ರಾನ್ಸ್ ಟುವರ್ಡ್ಸ್ ಇಟ್ ಸೆಲ್ಫ್. ಅಂದರೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಮಿಡಲಲ್ಲಿ ಸಿಂಗಲ್ ಬಾಂಡ್ ಇದೆ, ಕೋವಲೆಂಟ್ ಬಾಂಡ್ ಇದೆ. ಎಷ್ಟು ಇಲೆಕ್ಟ್ರಾನ್ಸ್ ಇದೆ? 2 ಇಲೆಕ್ಟ್ರಾನ್ಸ್. ಆ ಇಲೆಕ್ಟ್ರಾನ್ಸ್ಗಳು ಯಾವ ಕಡೆಗೆ ಶಿಫ್ಟ್ ಆಗ್ತದೆ? ಆಕ್ಸಿಜನ್ ಕಡೆಗೆ ಬೇಗ ಶಿಫ್ಟ್ ಆಗ್ತದೆ ದ್ಯಾನ್ ಹೈಡ್ರೋಜನ್. ವೈ? ಬಿಕಾಸ್ ಆಫ್ ಇಲೆಕ್ಟ್ರೋನೆಗೇಟಿವಿಟಿ ಕ್ಯಾರೆಕ್ಟರ್ ಆಫ್ ಆಕ್ಸಿಜನ್ ಆಟಮ್. ಸೊ ಇಟ್ ಅಕ್ಸೆಪ್ಟ್ these electrons towards itself. ಆಗೇನಾಯಿತು? ಆಟೋಮೆಟಿಕಲಿ ದಿಸ್ ಬಾಂಡ್ ಕ್ಲೀವ್ಸ್. ಈ ಬಾಂಡ್ ಬ್ರೇಕ್ ಆಯಿತು. ಬಾಂಡ್ ಬ್ರೇಕ್ ಆಗಿ ನಮಗೇನು ಸಿಗ್ತದೆ? ಹೈಡ್ರೋಜನ್ ಆಸ್ H ಪ್ಲಸ್. ವಾಟ್ ಈಸ್ ರಿಮೈನಿಂಗ್? OH. ಈ ಬಾಂಡ್ ಬ್ರೇಕ್ ಆಯ್ತಲ್ಲ, ಇಲೆಕ್ಟ್ರಾನ್ಸ್ ಆಕ್ಸಿಜನ್ ಕಡೆಗೆ ಶಿಫ್ಟ್ ಆಯಿತು. ಸೊ ಇಲೆಕ್ಟ್ರಾನ್ಸ್ ಜಾಸ್ತಿ ಆಯಿತು ಆಕ್ಸಿಜನ್ ಮೇಲೆ. ಸೊ ಯಾವ
ಏನು ಚಾರ್ಜ್ ಬರೀಬೇಕು ಮೈನಸ್ ಚಾರ್ಜ್. ಸೊ ನಾನಿಲ್ಲಿ ಏನು ಬರೀತೇನೆ, ಸೊ ಎಚ್ ಇದ್ದದ್ದು ಎಚ್ ಪ್ಲಸ್ ಆಗಿ ಹೋಯಿತು, ಉಳಿದದ್ದು ಓ ಹೆಚ್ ಅಷ್ಟೇಯಾ? ನೋ, here we have shifted the electrons towards oxygen. So as a result ಆಕ್ಸಿಜನ್ಗೆ ಯಾವ ಚಾರ್ಜ್ ಬರಬೇಕು? ಮೈನಸ್ ಚಾರ್ಜ್ ಬರಿಬೇಕು ನಾನು ಇದರ ಮೇಲೆ, ಲೈಕ್ ದಿಸ್, ಪ್ಲಸ್. ಅರ್ಥ ಆಯ್ತಾ? ಸೊ ವಾಟ್ ಈಸ್ ಬ್ರಾನ್ಸ್ಟೆಡ್ ಆಸಿಡ್? ಬ್ರಾನ್ಸ್ಟೆಡ್ ಆಸಿಡ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ ಡೊನೇಟ್ಸ್ ಅ ಪ್ರೋಟಾನ್. H2 ಇಂದ ಪ್ರೋಟಾನ್ ಹೋದರೆ ಉಳಿದದೇನು OH ಮೈನಸ್. ಓಕೆ, now this proton, this H plus ion is now received by ammonia. ಯಾಕೆ ಅದು ರಿಸೀವ್ ಮಾಡಬೇಕು? ಬಿಕಾಸ್ ಅಮೋನಿಯಾ ಆಕ್ಟ್ಸ್ as a Bronsted base. What is Bronsted base? It is a substance which accepts a proton. ಬ್ರಾನ್ಸ್ಟೆಡ್ ಬೇಸ್ ಯಾವಾಗಲೂ ಏನು ಮಾಡ್ತದೆ? ಪ್ರೋಟಾನನ್ನು ತಗೊಳ್ಬೇಕು. ಸೊ ನಮ್ಮಲ್ಲಿ H ಪ್ಲಸ್ ಉಂಟು, ಹೌದಾ? H ಪ್ಲಸ್ಸಲ್ಲಿ ಅಮೋನಿಯಾ ತಗೊಳ್ಬೇಕಾದ್ರೆ H ಪ್ಲಸ್ಸಲ್ಲಿ ಇಲೆಕ್ಟ್ರಾನ್ ಇಲ್ಲ. ವೈ? ಇನ್ ಹೈಡ್ರೋಜನ್ ಅಟಾಮಿಕ್ ನಂಬರ್ 1, ದಟ್ ಮೀನ್ಸ್ 1 electron ವಿಚ್ ಇಸ್ ಈಕ್ವಲ್ ಟು 1 ಪ್ರೋಟಾನ್. ಬಟ್ ಇಲ್ಲಿ H ಪ್ಲಸ್ ಅಂತ ಹೇಳಿದ್ರೆ ಆಲ್ರೆಡಿ ವಿ ಹ್ಯಾವ್ ರಿಮೂವ್ಡ್ 1 electron, ಓನ್ಲಿ 1 ಪ್ರೋಟಾನ್ ಇಸ್ ರಿಮೈನಿಂಗ್. ದಟ್ಸ್ ದ ನೇಮ್ ಪ್ರೋಟಾನ್. ಸೊ ಇಲ್ಲಿ H ಪ್ಲಸ್ ಅಮೋನಿಯಾ ತಗೊಳ್ಬೇಕಾದ್ರೆ ಇದಕ್ಕೆ ಇಲೆಕ್ಟ್ರಾನ್ಸನ್ನು ಕೊಡಬೇಕು. ಯಾವುದು ಕೊಡಬೇಕು? ನೈಟ್ರೋಜನ್. ಯಾಕೆ ಕೊಡ್ತದೆ ನೋಡಿ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ವಾಟರ್ ಇದ್ದು ಬಾಂಡಿಂಗ್ ಸ್ಟ್ರಕ್ಚರ್ ಬರೆದಿದ್ದಾನೆ. ಸೊ ಇಲ್ಲಿ ಅಮೋನಿಯಾ ಕನ್ಸಿಡರ್ ಮಾಡಿ, NH3. ಕನ್ಸಿಡರ್ ದ ಸೆಂಟ್ರಲ್ ಆಟಮ್ ನೈಟ್ರೋಜನ್. ವಾಟ್ ಈಸ್ ಅಟಾಮಿಕ್ ನಂಬರ್? 7. Let us write the electronic configuration of nitrogen. 1s2, 2s2, 2p, 4 ಆಯಿತು, 2p3, ಹೌದಾ? ಸೊ ಸೆಂಟರಲ್ಲಿ ನ್ಯೂಕ್ಲಿಯಸ್, ಅದರ ಫಸ್ಟ್ ಶೆಲ್ ಯಾವುದು? ಕೆ ಶೆಲ್. ಅದರಲ್ಲಿರುವಂತಹ ಸಬ್ ಶೆಲ್ ಯಾವುದು? ಇಟ್ ಈಸ್ ಎಸ್. ಇಲ್ಲಿ ನಾನು ಕೆ ಶೆಲ್ ಆದ ಕಾರಣ 1 ಬರೆದಿದ್ದೇನೆ, ಎಸ್. ಅದರಲ್ಲಿ ಎಷ್ಟು ಇಲೆಕ್ಟ್ರಾನ್ಸ್ ಹೋಗಿದೆ? 2. ಬರೀ 2 ಇಲೆಕ್ಟ್ರಾನ್ಸ್ಗೆ ಮಾತ್ರ ಶಿಫ್ಟ್ ಆಗಲಿಕ್ಕೆ, ಅಂದರೆ ಆಕ್ಯುಪೈ ಆಗಲಿಕ್ಕೆ ಸ್ಪೇಸ್ ಇರೋದು. ಓಕೆ, ಎಸ್ ಫಿಲ್ ಆಯಿತು. ನೆಕ್ಸ್ಟ್ ಯಾವುದಕ್ಕೆ ಹೋಗಬೇಕು? ಸೆಕೆಂಡ್ ಶೆಲ್ಲಿಗೆ ಹೋಗಬೇಕು. ಸೆಕೆಂಡ್ ಶೆಲ್ ಈಸ್ ಎಮ್ ಶೆಲ್, ಎಲ್ ಶೆಲ್. There are 2 subshells are present, S and P. So I have written 2. S, ಅದರಲ್ಲಿ 2 electrons ಹೋಗಿದೆ. ನೆಕ್ಸ್ಟ್ ಯಾವುದಕ್ಕೆ ಹೋಗಬೇಕು? ಅದೇ ಸೆಕೆಂಡ್ ಶೆಲ್ಲಲ್ಲಿರುವ ಇನ್ನೊಂದು ಸಬ್ಶೆಲ್ P, ಉಳಿದ ಇಲೆಕ್ಟ್ರಾನ್ಸ್ ಹೋಗಿದೆ. ಸೊ ಟೋಟಲ್ ಇಟ್ ಇಸ್ 4 + 3, 7 electrons ಆಯಿತು. ನಾವು I'll write the box diagram. 2s ಅಲ್ಲಿ ದಿಸ್ ಇಸ್ 2s. 2p ಅಂತ ಹೇಳಿದ್ರೆ 2px ಅಂತ ಇದೆ, 2ppy ಅಂತ ಇದೆ, 2pz. ಅಂದರೆ p ಆರ್ಬಿಟಲ್, p ಸಬ್ಶೆಲ್ ಅಂತ ಹೇಳಿದ್ರೆ ಮತ್ತೆ ಅದರಲ್ಲಿ 3 ಸಬ್ಶೆಲ್ಸ್ ಉಂಟು. d ಅಂತ ಹೇಳಿದ್ರೆ ಮತ್ತೆ ಅದರಲ್ಲಿ 5 ಸಬ್ ಶೆಲ್ಸ್ ಇರ್ತದೆ ಒಳಗಡೆ. ಬರೀ d ಆರ್ಬಿಟಲ್ ಅಂತ ಹೇಳಿದ್ರೆ ಮತ್ತೆ 5 ಏನು d ಆರ್ಬಿಟಲ್ಸ್ ಇರ್ತದೆ. f ತಗೊಂಡ್ರೆ 7 ಇರ್ತದೆ. ಸೊ ಈಗ p ಅಲ್ಲಿ 3 ಆರ್ಬಿಟಲ್ಸ್. ಲೆಟ್ ಅಸ್ ಫಿಲ್ ದ ಎಲೆಕ್ಟ್ರಾನ್ಸ್ ಇನ್ 2s. 2 electrons are present, 2p3, 1, 2, 3. ಇದರಲ್ಲೆಲ್ಲ ರೂಲ್ ಬರ್ತದೆ, ಒಂದು ನಿಯಮ ಅಂತ ಉಂಟು. ಯಾಕೆ ನಾವು ಇಲೆಕ್ಟ್ರಾನ್ಸನ್ನು ಹೀಗೆ ಹಾಕಬೇಕು, ಫಸ್ಟಿಗೆ ಇಲ್ಲಿಗೆ ಹೀಗೆ ಹಾಕಬಾರ್ದು, ಆ ಥರ ಹಾಕುವಾಗಿಲ್ಲ. ಅದು ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಇದೆ ನಿಮಗೆ, ಸ್ಟ್ರಕ್ಚರ್ ಆಫ್ ಆಟಮ್ ಅಂತ ಚಾಪ್ಟರ್ ಇದೆ ನಿಮಗೆ ಈ ವರ್ಷವೇ. ಸೊ ಅದರಲ್ಲಿ ನೀವು ಡಿಟೇಲ್ ಆಗಿ ಕಲಿತೀರಿ. ಓಕೆ, ಈಗ ನೈಟ್ರೋಜನಲ್ಲಿ 2s ಅಲ್ಲಿ 2 ಇಲೆಕ್ಟ್ರಾನ್ಸ್ ಆಕ್ಯುಪೈ ಆಗಿದೆ. ಬಟ್ 2p ಆರ್ಬಿಟಲಲ್ಲಿ 3 ಆರ್ಬಿಟಲಲ್ಲಿ 3 ಸಬ್ಶೆಲ್ಲಲ್ಲಿ ಕೂಡ ಒಂದೊಂದು ಇಲೆಕ್ಟ್ರಾನ್ ಇದೆ. ನನಗೆ ಬೇಕಾದ್ದು ಅಮೋನಿಯಾ, ಹೌದಾ? ಅಮೋನಿಯಾದಲ್ಲಿ ನೈಟ್ರೋಜನ್ ಈಸ್ ಬಾಂಡೆಡ್ ಟು 3 ಹೈಡ್ರೋಜನ್ ಆಟಮ್. ಸೊ ಹೈಡ್ರೋಜನ್, ವಾಟ್ ಈಸ್ ಅಟಾಮಿಕ್ ನಂಬರ್? ಇಟ್ ಈಸ್ 1, 1s1, ಸರಿಯಾ? ಒಂದೇ ಇಲೆಕ್ಟ್ರಾನ್ ಇರೋದು. ನೈಟ್ರೋಜನ್ ಏನು ಮಾಡ್ತದೆ? ನೈಟ್ರೋಜನಲ್ಲಿರುವ 2px ಅಲ್ಲಿರುವ ಒಂದು ಇಲೆಕ್ಟ್ರಾನ್ ಹೈಡ್ರೋಜನ್ನ ಒಂದು ಇಲೆಕ್ಟ್ರಾನ್ ಒಟ್ಟಿಗೆ ಕಂಬೈನ್ ಆಗಿ ಒಂದು ಬಾಂಡ್ ಫಾರ್ಮೇಷನ್ ಆಗ್ತದೆ. ಇದು ನೈಟ್ರೋಜನ್ ಇಲ್ಲಿ ಒಂದು ಹೈಡ್ರೋಜನ್ ಜೊತೆ ಸಿಂಗಲ್ ಬಾಂಡ್ ಫಾರ್ಮೇಷನ್ ಮಾಡ್ತದೆ. ಹೇಗೆ? 2px ಅಲ್ಲಿರುವ ಒಂದು ಇಲೆಕ್ಟ್ರಾನ್ ಹೈಡ್ರೋಜನ್ ಅಲ್ಲಿರುವ ಒಂದು ಇಲೆಕ್ಟ್ರಾನ್. ಆದರೆ ನಮ್ಮಲ್ಲಿ 2 ಹೈಡ್ರೋಜನ್ ಉಂಟಲ್ಲ. ಸೊ 2py ಅಲ್ಲಿ ಕೂಡ ಇನ್ನೊಂದು ಇಲೆಕ್ಟ್ರಾನ್ ಇದೆ, ಅದು ಇನ್ನೊಂದು ಹೈಡ್ರೋಜನ್ನ ಒಂದು ಇಲೆಕ್ಟ್ರಾನ್ ಒಟ್ಟಿಗೆ ಕಂಬೈನ್ ಆಗ್ತದೆ, ಬಾಂಡ್ ಫಾರ್ಮೇಷನ್ ಮಾಡ್ತದೆ. ಸೊ ಇಟ್ ವಿಲ್ ಫಾರ್ಮ್ ಒನ್ ಮೋರ್ NH ಬಾಂಡ್ ಆ್ಯಂಡ್ ಲೈಕ್ ದಿಸ್. ಇಷ್ಟ ಆಯ್ತಾ? NH3 ಆಯಿತು. You can see here in 2s subshell orbital we have 2 electrons that are not involved in bonding with the hydrogen. ಈ 2s ಅಲ್ಲಿರುವಂತಹ 2 ಇಲೆಕ್ಟ್ರಾನ್ಸ್
ಹೈಡ್ರೋಜನ್ ಜೊತೆಗೆ ಬಾಂಡ್ ಫಾರ್ಮೇಷನ್ ಮಾಡಲಿಲ್ಲ ಅಂತ ಹೇಳಿದರೆ ಅದನ್ನು ಲೋನ್ ಪೇರ್ ಅಂತ ಹೇಳೋದು. ಅದನ್ನು ಹೇಗೆ ಬರೀಬೇಕು, ಇಲ್ಲಿ ನಾನು ರೆಪ್ರೆಸೆಂಟ್ ಮಾಡ್ತದೆ 1 2 ಇಲೆಕ್ಟ್ರಾನ್ಸ್ ಎಲ್ಲಿರ್ತಿತ್ತು 2s ಅಲ್ಲಿರುವಂಥ ಇಲೆಕ್ಟ್ರಾನ್ಸ್ ಹೈಡ್ರೋಜನ್ ಜೊತೆ ಬಾಂಡ್ ಫಾರ್ಮೇಷನ್ ಮಾಡಲಿಲ್ಲ. ಸೊ ಅದನ್ನೇನು ಹೇಳ್ತಾರೆ, ಲೋನ್ ಪೇರ್ ಇಲೆಕ್ಟ್ರಾನ್ಸ್ ಎಷ್ಟಿದೆ, 1 ಲೋನ್ ಪೇರ್ ಅಂತ ಹೇಳೋದು. 1 ಲೋನ್ ಪೇರ್ ಅಥವಾ 2 ಇಲೆಕ್ಟ್ರಾನ್ಸ್. ನೀವು ವಾಟರಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀರಿ H2 ಅಂತ ಬರೆದ್ರೆ ಇಲ್ಲಿ ನಾನು ಬರೆದಿದ್ದಾನೆ ಆಕ್ಸಿಜನ್ ಮೇಲೆ 1 2 3 4 ಅಂದರೆ 4 ಇಲೆಕ್ಟ್ರಾನ್ಸ್ 2 ಲೋನ್ ಪೇರ್ ಅಂತ ಹೇಳಬೇಕು ಅಲ್ವಾ, 2 ಲೋನ್ ಪೇರ್. ಸೊ ಹಿಯರ್ ಇನ್ ಅಮೋನಿಯಾ ವಿ ಹ್ಯಾವ್ 1 ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ಸ್ ಆನ್ ನೈಟ್ರೋಜನ್ ಆಟಮ್. ಓಕೆ, ನಾವು ಇಲ್ಲಿ ಬನ್ನಿ. ಓಕೆ, ಸೊ ಇಲ್ಲಿ H2O acts as a Bronsted acid. What is Bronsted acid? It is a substance which donate a proton. ಇಲ್ಲಿ H2O ಅಲ್ಲಿ ಒಂದು ಪ್ರೋಟಾನ್ H ಪ್ಲಸ್ ಹೋದರೆ the remaining is OH ಮೈನಸ್ ಚಾರ್ಜ್. ಯಾಕೆ, ಇಲ್ಲಿ ಇಲೆಕ್ಟ್ರಾನ್ಸ್ ಆ ಕಡೆ ಶಿಫ್ಟ್ ಆಗಿದೆ. ಓಕೆ, ನಾವು that H ಪ್ಲಸ್ ಅಯಾನ್ ನಾವು ರಿಸೀವ್ಡ್ ಬೈ ಅಮೋನಿಯಾ. ಆಲ್ರೆಡಿ ನಾನು ಅಲ್ಲಿ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೈಟ್ರೋಜನ್ ಮೇಲೆ ಎಷ್ಟು ಇಲೆಕ್ಟ್ರಾನ್, 2 ಇಲೆಕ್ಟ್ರಾನ್ಸ್ ಇದೆ. ಅದು ಹೈಡ್ರೋಜನ್ ಜೊತೆ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಲಿಲ್ಲ. ಸೊ H ಪ್ಲಸ್ ಅನ್ನು ತಗೊಳ್ಬೇಕಾದ್ರೆ ಇದೇನು ಮಾಡಬೇಕು, ಇಟ್ ಮಸ್ಟ್ ಡೊನೇಟ್ ಇಲೆಕ್ಟ್ರಾನ್ಸ್ ಟು H ಪ್ಲಸ್ ಆ್ಯಂಡ್ ಇಟ್ accept it. So the formation of N, there are 3 ಹೈಡ್ರೋಜನ್ ಇತ್ತು, ಇದೊಂದು ಕಂಬೈನ್ ಆದರೆ ಏನಾಯಿತು ಪ್ಲಸ್ NH4 ಆಯಿತು. ಹೌದಾ, ಅಷ್ಟು ಬರೆದ್ರೆ ಸರಿಯಾ? ನೋ, ಸರಿಯಲ್ಲ. ಸೊ ಇಲ್ಲೇನಾಗ್ತದೆ ನೋಡಿ, ಔಟ್ ಆಫ್ 2 ಇಲೆಕ್ಟ್ರಾನ್ಸ್ 2 ಇಲೆಕ್ಟ್ರಾನ್ಸ್ ಕೂಡ H ಪ್ಲಸ್ಗೆ ಕೊಟ್ಟದ್ದು ನೈಟ್ರೋಜನ್. ಹಾಗಾಗಿ ಈಗ ಒಂದು ಬಾಂಡ್ ಅಂತ ಫಾರ್ಮೇಷನ್ ಆಗಬೇಕಿದ್ರೆ 2 ಆಟಮ್ಗಳು ಬೇಕು. ಆ 2 ಆಟಮ್ಗಳ ಮಧ್ಯೆ ಅಲ್ವಾ ಬಾಂಡ್ ಫಾರ್ಮೇಷನ್ ಆಗೋದು. ಸೊ ಆ 2 ಇಲೆಕ್ಟ್ರಾನ್ಸ್ 2 ಆಟಮ್ಸ್ಗಳ ಕಾಂಟ್ರಿಬ್ಯೂಷನಿಂದ ಬಂದಿರಬೇಕು. ಆದರೆ ಇಲ್ಲಿ 2 ಇಲೆಕ್ಟ್ರಾನ್ಸನ್ನು ಯಾವುದು ಕೊಟ್ಟದ್ದು, ನೈಟ್ರೋಜನೇ ಕೊಟ್ಟದ್ದು. ಹಾಗಾಗಿ ನೈಟ್ರೋಜನ್ಗೆ ಇಲೆಕ್ಟ್ರಾನ್ಸ್ ಕಮ್ಮಿ ಆಯಿತು. ಕಮ್ಮಿ ಆದರೆ ನಾವು ಯಾವ ಥರ ರೆಪ್ರೆಸೆಂಟ್ ಮಾಡಬೇಕು, ಪ್ಲಸ್ ಚಾರ್ಜಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಅದರ ಅರ್ಥ ಇಲೆಕ್ಟ್ರಾನ್ಸ್ ಈಸ್ ಲೆಸ್. ಇಫ್ ಇಟ್ ಈಸ್ ಮೈನಸ್ ಚಾರ್ಜ್ ದೆನ್ ಇಂಡಿಕೇಟ್ಸ್ ಇಲೆಕ್ಟ್ರಾನ್ ಈಸ್ ಮೋರ್. Now there is a formation of NH4 plus ion, and now there exists a equilibrium between the ions as well as these species. ಅರ್ಥ ಆಯ್ತಾ? ಸೊ ಬ್ರಾನ್ಸ್ಟೆಡ್ ಆಸಿಡ್ ಅಂದ್ರೇನು, ಬ್ರಾನ್ಸ್ಟೆಡ್ ಆಸಿಡ್ ಅಂತ ಹೇಳಿದ್ರೆ ಸಬ್ಸ್ಟೆನ್ಸ್ ವಿಚ್ ಮಸ್ಟ್ ಡೊನೇಟ್ ಅ ಪ್ರೋಟಾನ್. ಪ್ರೋಟಾನ್ ಅನ್ನು ಯಾವುದು ಕೊಡ್ತದ ಅದು ಆಸಿಡ್. ಯಾವ ಆಸಿಡ್? ಬ್ರಾನ್ಸ್ಟೆಡ್. ಬ್ರಾನ್ಸ್ಟೆಡ್ ಬೇಸ್ ಅಂತ ಹೇಳಿದ್ರೆ substance which accept a proton. Very very important. Okay, now let us consider one more important term, that is conjugate acid base pair. Important idu conjugate acid base pair. Conjugate acid base pair. What is conjugate acid and base pair? Very very important. Conjugate acid base pair. Pair andre 2. It is a pair of an acid and a base which differ by a proton. Andre acid ಮತ್ತೆ ಬೇಸಿನ ಪೇರ್ ಆಗಿರಬೇಕು. ಅದರ ಮಿಡಲ್ ಅಲ್ಲಿ ಪ್ರೋಟಾನ್ ನ ಡಿಫರೆನ್ಸ್ ಇರಬೇಕು. What is conjugate acid base pair? It is a pair of an acid and a base that differ by a proton or H plus. ಈಗ look at the first example. ನಾನೇನು ಮಾಡ್ತಾನೆ, HCl, we considered HCl as a Bronsted acid. ಹೌದಾ? Bronsted acid ಅಂತ ಹೇಳಿದ್ರೆ HCl ಇಂದ ಒಂದು H plus ಹೋಗಿ ಯಾವ ಸಿಕ್ಕಿದೆ ನಿಮಗೆ, Cl minus. ಸೊ ಐ ವಿಲ್ ರೈಟ್ Cl minus as ಕಾಂಜುಗೇಟ್ ಬೇಸ್ ಅಂತ ಬರೀತಾನೆ. ಅರ್ಥ ಆಗ್ತಾ ಉಂಟಾ?
HCl ಈಸ್ ಬ್ರಾನ್ಸ್ಟೆಡ್ ಆಸಿಡ್. ಬ್ರಾನ್ಸ್ಟೆಡ್ ಆಸಿಡ್ ಅಂತ ಹೇಳಿದ್ರೆ ಪ್ರೋಟಾನ್ ಅನ್ನು ಕೊಡೋದು. ಸೊ HCl ಇಂದ H+ ಹೋದ್ರೆ ಉಳಿದದ್ದು ಯಾವುದು? Cl ಮೈನಸ್. ಸೊ HCl and Cl minus is acid base conjugate pair. What is conjugate acid base pair? It is a pair of acid as well as base that differ by H plus. ಹೌದಾ ಅಲ್ವಾ? ಚೆಕ್ ಮಾಡಿ. ಕಾಂಜುಗೇಟ್ ಆಸಿಡ್ ಮತ್ತೆ ಬೇಸ್ ಪೇರ್ ಆಗಬೇಕಿದ್ರೆ ಆಸಿಡ್ ಮತ್ತೆ ಬೇಸ್ ಇರಬೇಕು. ಯಾವುದೆಲ್ಲ? HCl ಮತ್ತೆ Cl ಮೈನಸ್. ಅವುಗಳ ಮಿಡಲಲ್ಲಿ ಯಾವುದು ಡಿಫರೆನ್ಸ್ ಇದೆ? ಒಂದು H+ ಅಯಾನಿನ ಡಿಫರೆನ್ಸ್ ಇದೆ. ಸೊ ವಿ ಕ್ಯಾನ್ ಸೇ ದ್ಯಾಟ್ HCl and Cl minus are conjugate acid base pair. It is a pair of an acid and base that differ by a proton. ಹಾಗಾದ್ರೆ ಇಲ್ಲಿ H2 ಉಂಟು, ಅದನ್ನು ಬ್ರಾನ್ಸ್ಟೆಡ್ ಬೇಸ್ ಅಂತ ಹೇಳಿದೆ. ವಾಟ್ ಈಸ್ ಬ್ರಾನ್ಸ್ಟೆಡ್ ಬೇಸ್? ಇಟ್ ಈಸ್ ಅ ಸಬ್ಸ್ಟೆನ್ಸ್ that accept a proton. H2O H+ ಅನ್ನು ತಗೊಂಡು ಏನಾಗಿದೆ ಇಲ್ಲಿ? H3O+. ಹಾಗಾದ್ರೆ ನಾನು ಇದನ್ನು ಏನು ಬರಿಬೋದು? ದಿಸ್ ಇಸ್ ಅ ಬೇಸ್, ಸೊ ಅದರ ಕಾಂಜುಗೇಟ್ ಆಸಿಡ್. Conjugate acid. What is conjugate acid base pair? It is a pair of an acid and base that differ by H+. ಹೌದಾ ಅಲ್ವಾ? H2O ಮತ್ತೆ H3O+ ಅಲ್ಲಿ ಒಂದು ಡಿಫರೆನ್ಸ್ ಯಾವುದು? H+. H+ ಅನ್ನು H2O ಗೆ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ H3O+. Now consider this example. H2O ಕಾಂಜುಗೇಟ್ ಬೇಸ್ ಯಾವುದು? ಇದೆರಡರಲ್ಲಿ ವಾಟರಿನ ಕಾಂಜುಗೇಟ್ ಬೇಸ್ ಯಾವುದು ಅಂತ ಹೇಳಬೇಕು. ವಾಟ್ ಈಸ್ ಬ್ರಾನ್ಸ್ಟೆಡ್ ಆಸಿಡ್? ಇಟ್ ಈಸ್ ಅ ಸಬ್ಸ್ಟೆನ್ಸ್ ವಿಚ್ ಡೊನೇಟ್ಸ್ ಅ ಪ್ರೋಟಾನ್. H2O ಇಂದ ಪ್ರೋಟಾನ್ ಹೋಗಿ ಒಂದು H+ ಹೋಗಿ ಉಳಿದದ್ದು ಯಾವುದು? OH ಮೈನಸ್. ಸೊ ಇದನ್ನು ನಾನು ಏನು ಬರಿಬೋದು? ಕಾಂಜುಗೇಟ್ ಬೇಸ್ ಅಂತ ಬರಿಬೋದು. ಓಕೆ, ನೆಕ್ಸ್ಟ್ ಅಮೋನಿಯಾ NH3. It is a base. What is Bronsted base? It is a substance which accept a proton. NH3 ಒಂದು H+ ಅನ್ನು ತಗೊಂಡು NH4+ ಆಗಿದೆ. ಸೊ ದಿಸ್ ಈಸ್ ಬೇಸ್. ಇದು NH4 ಏನು? ಕಾಂಜುಗೇಟ್ ಆಸಿಡ್. ಹಾಗಾದರೆ H2O ಮತ್ತು OH minus, we can say that conjugate acid base pair. It is a pair of an acid and base that differ by H+. H2O ಮತ್ತು OH minus ಅಲ್ಲಿ ಒಂದು ಪ್ರೋಟಾನಿನ ಡಿಫ್ರೆನ್ಸ್ H+ ಇದೆ ಅಲ್ವಾ? ಅದೇ NH3 ಮತ್ತು NH4+ ಅಲ್ಲಿ ಒಂದು H+. ಇದು ಕೂಡ ಒಂದು ಕಾಂಜುಗೇಟ್ ಆಸಿಡ್ ಬೇಸ್ ಪೇರ್. ಸೊ ವಾಟ್ ಈಸ್ ಕಾಂಜುಗೇಟ್ ಆಸಿಡ್ ಬೇಸ್ ಪೇರ್? ಇಟ್ ಈಸ್ ಅ ಪೇರ್ ಆಫ್ acid and base that differ by a proton H+. ಕ್ಲಿಯರ್? ಎಕ್ಸಾಂಪಲ್ ಕೊಡಿ ಕೇಳಿದರೆ ಯಾವುದು ಎಕ್ಸಾಂಪಲ್? HCl Cl ಮೈನಸ್ ಈ ಥರ ಬರಿಬೋದು. Cl ಮೈನಸ್ ಆಗ್ತದೆ. ನೆಕ್ಸ್ಟ್ ಎಕ್ಸಾಂಪಲ್ H2O, next H3O+. These are all the examples for acid and base. Now we'll consider, so in the exam you may get question like write the conjugate acid of. Okay, so I'll give examples. Note it down. Write the conjugate base of, write
write the conjugate base of the following compounds: H2O, base of water, next HCO3 minus, next H2SO4. Then write the conjugate acid of HSO4 minus, next is H2O. ಓಕೆ, 1 ಮಾರ್ಕಿಗೆ ಕ್ವೆಶ್ಚನ್ ಕೇಳ್ಬೋದು. ರೈಟ್ ದ ಕಾಂಜುಗೇಟ್ ಬೇಸ್ ಆಫ್ ವಾಟರಿಗೆ ಕಾಂಜುಗೇಟ್ ಬೇಸ್ ಬರೀರಿ ಅಂತ ಕೇಳ್ತಾರೆ. ಸೊ ಇದರ ಕಾಂಜುಗೇಟ್ ಬೇಸ್ ಬರಿಬೇಕಾದ್ರೆ ಇದೇನಾಯಿತು, ಇದು ಬ್ರಾನ್ಸ್ಟೆಡ್ ಆಸಿಡ್ ಅಂತ ಆಯಿತು ಅಲ್ವಾ. ಸೊ ಬ್ರಾನ್ಸ್ಟೆಡ್ ಆಸಿಡ್ ಅಂದ್ರೇನು? ಬ್ರಾನ್ಸ್ಟೆಡ್ ಆಸಿಡ್ ಇಸ್ ಅ ಸಬ್ಸ್ಟೆನ್ಸ್ ವಿಚ್ ಡೊನೇಟ್ಸ್ ಅ ಪ್ರೋಟಾನ್. H2O ಪ್ರೋಟಾನ್ ಹೋದರೆ ಏನಾಗಬೇಕು, ಒಂದು H+ ತೆಗೀರಿ, ಏನು ಉಳಿತದೆ ನಿಮಗೆ? OH ಅಷ್ಟೇಯಾ? ಸೊ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ, HOH ಒಂದು ಪ್ರೋಟಾನ್ H+ ಆಗಿ ಹೋಗಬೇಕಾದ್ರೆ ಈ ಇಲೆಕ್ಟ್ರಾನ್ಸ್ ಆಕ್ಸಿಜನ್ಗೆ ಶಿಫ್ಟ್ ಆಗ್ತದೆ, ಸೊ ಮೈನಸ್ ಚಾರ್ಜ್. ಸೊ ರೈಟ್ ದ ಕಾಂಜುಗೇಟ್ ಬೇಸ್ ಆಫ್ ವಾಟರ್. ವಾಟ್ ಇಸ್ ದ ಆನ್ಸರ್? OH ಮೈನಸ್. ಸೊ ಕಾಂಜುಗೇಟ್ ಬೇಸ್ ಬರಿಬೇಕಾದ್ರೆ ಇದು ಆಸಿಡ್ ಅಂತ ಆಯಿತು. H2O is Bronsted acid. So what is Bronsted acid? It is a substance which donates a proton. ಒಂದು H+ ಇಲ್ಲಿಂದ ಹೋದರೆ you will get OH minus. That is the conjugate base. Now write the conjugate base of HCO3 minus. ಮೈನಸ್ ಅಂತ ಹೇಳಿದ್ರೆ -1 ಅಂತ ಅರ್ಥ. ಸೊ ಇದರ ಕಾಂಜುಗೇಟ್ ಬೇಸ್ ಬರಿಬೇಕಿದ್ರೆ ಇದು Bronsted acid, ಸರಿಯಾ? So what is Bronsted acid? It is a substance which donates a proton. H+ ಹೋಗಬೇಕಾದ್ರೆ ಇಲ್ಲಿನ ಬಾಂಡಿಂದ ಇಲೆಕ್ಟ್ರಾನ್ಸ್ ಈ ಕಡೆಗೆ ಶಿಫ್ಟ್ ಆಗಬೇಕು. ಅಗೇನ್ ಆಯಿತು, H+ ಹೋಯಿತು, ಬರೇ CO3 ಅಷ್ಟೇಯಾ? ಅಲ್ಲ, ಇಲ್ಲಿ ಆಲ್ರೆಡಿ -1 ಚಾರ್ಜ್ ಇತ್ತು, ನೆಗೆಟಿವ್ ಚಾರ್ಜ್ ಇತ್ತು, ಹೌದಾ? ಇಲ್ಲಿ ಬಾಂಡಿಂದ ಒಂದು ಇಲೆಕ್ಟ್ರಾನ್ಸ್ ಇನ್ನೂ ಆ ಕಡೆ ಹೋದರೆ -2 CO3 2 minus is a conjugate base of HCO3 minus. Next, write the conjugate base of sulfuric acid H2SO4. ಇದರ ಕಾಂಜುಗೇಟ್ ಬೇಸ್ ಬರಿಬೇಕಾದ್ರೆ ಇದು ಆಸಿಡ್ ಆಯಿತು. ವಾಟ್ ಈಸ್ ಆಸಿಡ್? ಇಟ್ ಈಸ್ ಅ ಸಬ್ಸ್ಟೆನ್ಸ್ ವಿಚ್ ಡೊನೇಟ್ ಅ ಪ್ರೋಟಾನ್. ಇಲ್ಲಿ 2 ಪ್ರೋಟಾನ್ಸ್, ಹೈಡ್ರೋಜನ್ ಇದೆ, ಒಂದು ಪ್ರೋಟಾನ್ ಹೋಗಬೇಕು. ಸೊ ಓನ್ಲಿ 1 H ಈಸ್ ರಿಮೈನಿಂಗ್, HSO4 ಇಷ್ಟೇಯಾ? ಅಲ್ಲ, H+ ಹೋಗಬೇಕಾದ್ರೆ ಅಲ್ಲಿರುವ ಇಲೆಕ್ಟ್ರಾನ್ಸ್ ಈ ಕಡೆ ಶಿಫ್ಟ್ ಆಗಬೇಕಾ? ಸೊ ಇಲ್ಲಿ ಒಂದು ನೆಗೆಟಿವ್ ಚಾರ್ಜ್ ಬರ್ತದೆ, ಹೌದಾ ಅಲ್ವಾ? H2SO4 ಇದು ಆಸಿಡ್ ಅಲ್ಲ. ಆಸಿಡ್ ಅಂತ ಹೇಳಿದ್ರೆ ಪ್ರೋಟಾನನ್ನು ಡೊನೇಟ್ ಮಾಡಬೇಕು. H+ ಆಗಿ ಹೋಗಬೇಕಾದ್ರೆ ಇಲೆಕ್ಟ್ರಾನ್ಸ್ ಇಲ್ಲಿ ಶಿಫ್ಟ್ ಆಗಿರೋದಿಲ್ಲ, ಇದರ ಕಡೆಗೆ ಶಿಫ್ಟ್ ಆಗಿರ್ತದೆ, ಅಂದರೆ ಮೈನಸ್. ಒಂದೇ ಬಾಂಡಲ್ಲಿರುವ ಇಲೆಕ್ಟ್ರಾನ್ಸ್ ಈ ಕಡೆ ಶಿಫ್ಟ್ ಆದ್ದು, ಸೊ -1. HSO4 minus is a conjugate base of H2SO4. Now write the conjugate acid of HSO4 minus. ಕಾಂಜುಗೇಟ್ ಆಸಿಡ್ ಬರಿಬೇಕೀಗ. ಕಾಂಜುಗೇಟ್ ಆಸಿಡ್ ಬರಿಬೇಕಾದ್ರೆ ಇದು ಬೇಸ್ ಅಂತ ಆಯ್ತಾ? ವಾಟ್ ಈಸ್ Bronsted base? It is a substance which accept a proton. ಇದು ಬೇಸ್ ಆಯಿತು. ಸೊ ಇದು ಪ್ರೋಟಾನನ್ನು ಅಕ್ಸೆಪ್ಟ್ ಮಾಡಿದೆ. ಆಲ್ರೆಡಿ ಒಂದು ಪ್ರೋಟಾನ್ H ಇದೆ, H2 SO4 ಮೈನಸ್ ಚಾರ್ಜ್ ಮತ್ತೆ ಬರಿಬೇಡಿ. ಯಾಕೆ? ಪ್ರೋಟಾನ್ ಕೊಡೋದಲ್ಲ, ಕೊಟ್ಟರೆ 2 ಮೈನಸ್ ಆಗ್ತಿತ್ತು. ಪ್ರೋಟಾನನ್ನು ತಗೊಳ್ಬೇಕು. ಪ್ರೋಟಾನನ್ನು ತಗೊಳ್ಳುವಾಗ ಇಲ್ಲಿರುವ ಇಲೆಕ್ಟ್ರಾನ್ಸ್ ಕೊಟ್ಟು ತಗೊಳ್ಬೇಕಲ್ಲ. ಸೊ ಇಲೆಕ್ಟ್ರಾನ್ಸ್ ಹೋಯಿತು, ನ್ಯೂಟ್ರಲೈಸ್ ಆಯಿತು. ಸೊ ಕಾಂಜುಗೇಟ್ ಆಸಿಡ್ H2SO4. ರೈಟ್ ದ ಕಾಂಜುಗೇಟ್ ಆಸಿಡ್ ಆಫ್ ವಾಟರ್. ಇದರ ಕಾಂಜುಗೇಟ್ ಆಸಿಡ್ ಬರಿಬೇಕಾದ್ರೆ ಇದು ಬೇಸಾ? ಸೊ ವಾಟ್ ಈಸ್ Bronsted base? Bronsted base is a substance which accept a proton. H2O ಪ್ರೋಟಾನ್ H+ ಅನ್ನು ತಗೊಳ್ಬೇಕು, ತಗೊಂಡು H3O+
ಯಾಕೆ ಪ್ಲಸ್? ಇಲ್ಲಿ H2 ಅಂತ ಹೇಳಿದರೆ ಆಕ್ಸಿಜನ್ನಲ್ಲಿ ಲೋನ್ ಪೇರ್ ಇದೆ. H+ ಅನ್ನು ತಗೊಳ್ಬೇಕಾದ್ರೆ ಇಲ್ಲಿರುವ ಇಲೆಕ್ಟ್ರಾನ್ಸ್ ಕೊಟ್ಟು ತಗೊಳ್ಬೇಕು. ಕೊಟ್ಟ ಮೇಲೆ ಇದಕ್ಕೆ ಇಲೆಕ್ಟ್ರಾನ್ಸ್ ಆಕ್ಸಿಜನ್ಗೆ ಕಮ್ಮಿ ಆಗ್ತದೆ. ಸೊ ಪ್ಲಸ್ ಸೈನ್ ಯು ಹ್ಯಾವ್ ಟು ರೈಟ್. So this is about conjugate acid-base pair. What is an acid and base pair? It is a pair of an acid and a base that differ by a proton. Isn't it? Very, very important concept. Now we will consider one more theory, that is the third theory, Lewis theory of acid and base. So we discussed two theories, right? Next we will consider Lewis theory. Lewis theory of acid and base. Lewis theory of acid and base. What is Lewis acid? Lewis acid is a substance which accepts a pair of electrons. Okay. So Lewis acid, it is a substance which accepts a pair of electrons, whereas Lewis base is a substance which donates a pair of electrons. ಓಕೆ, ಲೂಯಿಸ್ ಆಸಿಡ್ ಅಂತ ಹೇಳಿದ್ರೆ ಇಲೆಕ್ಟ್ರಾನ್ ಪೇರನ್ನು ಅಕ್ಸೆಪ್ಟ್ ಮಾಡಬೇಕು. ಲೂಯಿಸ್ ಬೇಸ್ ಅಂತ ಹೇಳಿದ್ರೆ ಇಲೆಕ್ಟ್ರಾನ್ಸ್ ಅನ್ನು ಡೊನೇಟ್ ಮಾಡಬೇಕು. ನಮ್ಮ ಅರೇನಿಯಸ್ ಆಸಿಡ್ ಏನು ಹೇಳೋದು, ಅರೇನಿಯಸ್ ಆಸಿಡ್ ಆಗಬೇಕಿದ್ರೆ ವಾಟರಲ್ಲಿ ಡಿಸಾಲ್ವ್ ಮಾಡಿದಾಗ H+ ಕೊಡಬೇಕು. ಅರೇನಿಯಸ್ ಬೇಸ್ ಆಗಬೇಕಿದ್ರೆ ವಾಟರಲ್ಲಿ ಡಿಸಾಲ್ವ್ ಮಾಡಿದಾಗ OH- ಅಯಾನ್ ಕೊಡಬೇಕು. ಬ್ರಾನ್ಸ್ಟೆಡ್ ಆಸಿಡ್ ಆಗಬೇಕಿದ್ರೆ ಇಟ್ ಮಸ್ಟ್ ಡೊನೇಟ್ ಅ ಪ್ರೋಟಾನ್. Bronsted, if it is Bronsted base, then it must receive a proton, whereas Lewis acid is the one which accept electrons, whereas Lewis base, it is a substance which donate a pair of electrons. Example nodva. Example, I'll consider the reaction between ammonia and boron trifluoride, BF3. So we have discussed ammonia, the structure and bonding of ammonia last class ಅಲ್ಲಿ. ಈ ಕ್ಲಾಸಿನ ಮೊದಲಿಗೆ ಹೇಳಿದೆ ನಾನು, nitrogen it is bonded to 3 hydrogen atoms and it possess 1 lone pair electrons on nitrogen. ಹೌದಾ? ಇಲ್ಲಿ 2 electrons ಎಲ್ಲಿಂದದು? ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗದ ಇಲೆಕ್ಟ್ರಾನ್ಸ್. ಯಾವುದರೊಟ್ಟಿಗೆ? ಹೈಡ್ರೋಜನ್ ಜೊತೆ ಇನ್ವಾಲ್ವ್ ಆಗದ ಇಲೆಕ್ಟ್ರಾನ್ಸ್, ಅದನ್ನು ಲೋನ್ ಪೇರ್ ಅಂತ ಕರೀತಾರೆ. ಅಂದರೆ ಅಮೋನಿಯಾದಲ್ಲಿ ಎಕ್ಸೆಸ್ ಇಲೆಕ್ಟ್ರಾನ್ಸ್ ಉಂಟು ಅಂತ ಅರ್ಥ. ಇಲೆಕ್ಟ್ರಾನ್ ರಿಚ್ನೆಸ್ ಇದೆ, ಇಲೆಕ್ಟ್ರಾನ್ ಜಾಸ್ತಿ ಇದೆ. ಸೊ ಯಾವುದಾದ್ರೂ ಸಬ್ಸ್ಟೆನ್ಸಲ್ಲಿ ಇಲೆಕ್ಟ್ರಾನ್ಸ್ ಜಾಸ್ತಿ ಇದ್ದದ್ದು ಏನು ಮಾಡ್ತದೆ? ವಾಪಸ್ ತಗೊಳ್ತದೆ ಅಥವಾ ಕೊಡ್ತದ? ಇಟ್ ಕ್ಯಾನ್ ಡೊನೇಟ್. ಹೌದಾ? ಸೊ ಇದು ಇಲೆಕ್ಟ್ರಾನ್ಸ್ ಅನ್ನು ಕೊಡ್ತದೆ. What is Lewis base? It is a substance which donate a pair of electrons. ಯಾವ ಸಬ್ಸ್ಟೆನ್ಸ್ ಇಲೆಕ್ಟ್ರಾನ್ಸ್ ಅನ್ನು ಕೊಡ್ತದ, that acts as a Lewis base. Understood? Lewis base ಆಗ್ತದೆ. Whereas BF3, it is Lewis acid. ಯಾಕೆ Lewis acid? Because it accept the electrons, from ammonia. What is Lewis acid? It is a substance which accept a pair of electrons. ಯಾವಾಗಲೂ ಒಂದು ಸಬ್ಸ್ಟೆನ್ಸ್ ಇಲೆಕ್ಟ್ರಾನ್ಸ್ ಅನ್ನು ತಗೊಳ್ಳೋದು ಯಾಕೆ? ಅದರಲ್ಲಿ ಇಲೆಕ್ಟ್ರಾನ್ಸ್ ಕಮ್ಮಿ ಉಂಟು. ಹೇಗೆ ಗೊತ್ತಾಗ್ತದೆ? ಈಗ BF3 ಅಂತ ಹೇಳಿದ್ರೆ ಇದರ ಸ್ಟ್ರಕ್ಚರ್ ಹೀಗೆ. ಬೋರಾನ್ ಇಟ್ ಈಸ್ ಬಾಂಡೆಡ್ ಟು 3 ಫ್ಲೂರಿನ್ ಆಟಮ್ಸ್. ಬೋರಾನ್ ಇಟ್ ಈಸ್ ಬಾಂಡೆಡ್ ಟು 3 ಫ್ಲೂರಿನ್ ಆಟಮ್ಸ್. ಹೌದಾ? ಇದು ಸೆಂಟ್ರಲ್ ಆಟಮ್ ಆಯಿತು. ಅದರ ಸುತ್ತ ಎಷ್ಟು ಇಲೆಕ್ಟ್ರಾನ್ಸ್ ಇದೆ ನೋಡಿ? 1 2. ಒಂದು ಸಿಂಗಲ್ ಬಾಂಡ್ ಅಂದರೆ 2 ಇಲೆಕ್ಟ್ರಾನ್ಸ್. ಹೌದಾ? ಸೊ ಇಲ್ಲಿ 1 2 3 4
5, 6 electrons ಇದೆ. 1, 2, 3, 4, 5, 6. There are 6 electrons. ನಿಮಗೆ ಗೊತ್ತುಂಟು ಯಾವುದಾದ್ರೂ ಕಾಂಪೌಂಡ್ ಸ್ಟೇಬಲ್ ಫಾರ್ಮೇಷನ್ ಆಗಬೇಕಾದ್ರೆ ಆಕ್ಟೇಟ್ ರೂಲ್ ಸ್ಯಾಟಿಸ್ಫೈ ಆಗಬೇಕು. ವಾಟ್ ಈಸ್ ಆಕ್ಟೇಟ್ ರೂಲ್? ಅರೌಂಡ್ ಈಚ್ ಆಟಮ್ ಇಟ್ ಮಸ್ಟ್ ಪೊಸೆಸ್ 8 electrons. 8 electrons ಬೇಕು. ಆದರೆ ಬೋರಾನ್ ಸುತ್ತ 8 electrons ಇಲ್ಲ. ಇಟ್ ಈಸ್ ಹ್ಯಾವಿಂಗ್ ಲೆಸ್ ದ್ಯಾನ್ 8 electrons. ಹೌದಾ? ಹಾಗಾಗಿ ಇಲೆಕ್ಟ್ರಾನ್ಸ್ ಕಮ್ಮಿ ಉಂಟಲ್ಲ, ಇದೇನು ಮಾಡ್ತದೆ? ದಟ್ಸ್ ವೈ ಇಟ್ accept electrons from Lewis base. ಆದ ಕಾರಣ ಬೋರಾನ್ ಟ್ರೈಫ್ಲೂರೈಡ್ acts as a Lewis acid. ಯಾಕೆ? ಅದು ಇಲೆಕ್ಟ್ರಾನ್ಸ್ ಅನ್ನು ತಗೊಳ್ತದೆ. ಸೊ ತಗೊಂಡ ಮೇಲೆ ಏನು ಫಾರ್ಮ್ ಆಗ್ತದೆ ನೋಡಿ, ಏನಾಗ್ತದೆ? ಅಮೋನಿಯಾ NH3 ಈ ಥರ ಬರಿಬೋದು. ಇದು ಇಲೆಕ್ಟ್ರಾನ್ ಕೊಡ್ತದೆ. ಇಲೆಕ್ಟ್ರಾನ್ ಕೊಡೋದು ಎಲ್ಲಿಗೆ? ಬೋರಾನಿಗೆ, BF3. ಸೊ ಇಲ್ಲಿ ಫಾರ್ಮೇಷನ್ ಆಫ್ ಕೋಆರ್ಡಿನೇಟ್ ಬಾಂಡ್ ಫಾರ್ಮೇಷನ್ ಆಗ್ತದೆ. ಕೋಆರ್ಡಿನೇಟ್ ಬಾಂಡ್ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು, ಈಗ ಬಾಂಡ್ ಅಂತ ಹೇಳಿದ್ರೆ 2 electrons, ಸಿಂಗಲ್ ಬಾಂಡ್ ಅಂದರೆ 2 electrons, ಡಬಲ್ ಬಾಂಡ್ ಇದ್ರೆ ಜಾಸ್ತಿ ಇರ್ತದೆ. ಯಾವುದಾದ್ರೂ ಬಾಂಡ್ ಆಗಬೇಕಿದ್ರೆ 2 ಆಟಮ್ಸ್ಗಳ ಕಾಂಟ್ರಿಬ್ಯೂಷನ್ ಇರಬೇಕು. 2 ಆಟಮ್ಗಳು ಇಲೆಕ್ಟ್ರಾನ್ಸ್ ಅನ್ನು ಕೊಡಬೇಕು. ಆದರೆ ಇಲ್ಲಿ ಇದ್ರ ಮಿಡ್ಡಲ್ಲಿ ಬಾಂಡ್ ಆಗೋದು ಹೇಗೆ? ಬರೇ ನೈಟ್ರೋಜನ್ ಡೊನೇಟ್ ಮಾಡೋದ್ರಿಂದ. ಅಂಥ ಬಾಂಡನ್ನು, ಅಂಥ ಕೆಮಿಕಲ್ ಬಾಂಡ್, ದಟ್ ಟೈಪ್ ಆಫ್ ಕೆಮಿಕಲ್ ಬಾಂಡ್ ಈಸ್ ಕಾಲ್ಡ್ coordinate bond. So what is Lewis acid? It is a substance which accepts pair of electrons. So Lewis acid is a substance which accepts the electrons, whereas Lewis base, it is a substance which donate electrons. ಯಾವಾಗ ಸಬ್ಸ್ಟೆನ್ಸ್ ಇಲೆಕ್ಟ್ರಾನ್ ತಗೊಳ್ತದ ಅದರಲ್ಲಿ ಇಲೆಕ್ಟ್ರಾನ್ನ ಕೊರತೆ ಇರಬೇಕು. ಅದರಲ್ಲಿ ಇಲೆಕ್ಟ್ರಾನ್ ಬೇಕಾದಷ್ಟು ಇದ್ದು ಮತ್ತೆ ತಗೊಳ್ಳೋದಿಲ್ಲ. ಹೌದಾ? ಸೊ ಯಾವಾಗ ಒಂದು ಸಬ್ಸ್ಟೆನ್ಸಲ್ಲಿ ಇಲೆಕ್ಟ್ರಾನ್ಗಳ ಕೊರತೆ ಇರ್ತದ, ಸೊ ದಟ್ ಟೈಮ್ ಇಟ್ ಕ್ಯಾನ್ ಆಕ್ಸೆಪ್ಟ್ ಇಲೆಕ್ಟ್ರಾನ್ಸ್. ಸೊ ಅದರ್ ಎಕ್ಸಾಂಪಲ್, ಸೊ ನಮಗೇನು ಲೂಯಿಸ್, ಗಿವ್ ಅನ್ ಎಕ್ಸಾಂಪಲ್ ಫಾರ್ ಲೂಯಿಸ್ ಆಸಿಡ್. ಯು ಕ್ಯಾನ್ ರೈಟ್ ಬೋರಾನ್ ಟ್ರೈಫ್ಲೂರೈಡ್. ನೆಕ್ಸ್ಟ್ Lewis acids, boron trifluoride, next AlCl3, aluminium trichloride. ಇಲ್ಲಿ ಕೂಡ ಹಾಗೆ aluminium, it is bonded to 3 chlorine, where there is also octet rule is not satisfied, it is having less than 8 electrons. So electron deficiency ಉಂಟು, acts as a Lewis acid, ಅದು electron ತಗೊಳ್ತದೆ. And even Mg2+, ಮೆಗ್ನೀಷಿಯಮ್ 2+, ಮೆಗ್ನೀಷಿಯಮ್ ಅಂತ ಹೇಳಿದ್ರೆ ಅಟಾಮಿಕ್ ನಂಬರ್ ಎಷ್ಟು? 12 ಬರುತ್ತೆ. 12 ಇಲೆಕ್ಟ್ರಾನ್ಸ್ ಇರಬೇಕು. ಅದರಲ್ಲಿ 2+ ಬರೆದ ಕಾರಣ ಏನು, ನೀವು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ ಆ್ಯಕ್ಚುಲಿ ಕಾನ್ಫಿಗರೇಷನ್ ಇದು ಮೆಗ್ನೀಷಿಯಮ್ ಇದು. ಬಟ್ Mg2+ ಅಂತ ಹೇಳಿದ್ರೆ ಐ ಶುಡ್ ರಿಮೂವ್ 2 electrons from 3s. That means 3s orbital is vacant. So electron deficiency is there, it can accept the electron, so acts as a Lewis acid. Lewis base, examples for Lewis bases. One example is ammonia, because it is having excess electrons on nitrogen, and even water, H2O, it is also having excess electrons on oxygen, so acts as a Lewis basis. So this is about the third theory, Lewis acid and Lewis acid base theory. So Lewis acid, it must accept the electrons. Lewis base, it must donate the pair of electrons. So this is about today's class. Thank you.